ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು ನವಮಿ ತಿಥಿ ಶತಭಿಷ ನಕ್ಷತ್ರ. ಈ ದಿವಸ ಸೋಮವಾರವಾಗಿದೆ. ಒಂದು ವಿಶೇಷವೂ ಇದೆ. ಏನು ಅಂತಂದರೆ ಕುಜಗ್ರಹ ಇಷ್ಟು ದಿವಸ ಮೀನರಾಶಿಯಲ್ಲಿದ್ದಂಥವನು ಈಗ ಶನಿ ಜೊತೆಗಿದ್ದ. ಇಷ್ಟು ದಿವಸ ಶನಿ ಕುಜರ ಯುತಿಯಿಂದಾಗಿ ಯುದ್ಧಗಳೇ ಏರ್ಪಾಡಾಗುತ್ತೆ. ಬೆಂಕಿ ಬಿರುಗಾಳಿ, ಶನಿಶ್ಚರ ಗಾಳಿಯನ್ನು ಸೂಚಿಸಿದರೆ ಕುಜ ಬೆಂಕಿಯನ್ನು ಸೂಚಿಸ್ತಾನೆ. ಹೀಗಾಗಿ ಎರಡು ಬೆಂಕಿ ಹಾಗೂ ಬಿರುಗಾಳಿ ಒಟ್ಟಾಗಿ ಸೇರಿದ್ದಾಗ ಪ್ರಮಾದಗಳೇ ಆಗುತ್ತೆ. ಆ ರೀತಿಯಲ್ಲಿ ಅದು ನಮ್ಮ ಜೀವನಕ್ಕೂ ಅನ್ವಯ ಆಗಬಹುದು, ನಮ್ಮ ಸುತ್ತಮುತ್ತಲ ವಾತಾವರಣಕ್ಕೂ ಅನ್ವಯ ಆಗಬಹುದು. ಹೀಗೆ ಗ್ರಹಗಳ ಒಂದು ಪ್ರಭಾವ ಇದ್ದೇ ಇರುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ನಮ್ಮ ಮನಸ್ಸಿನಲ್ಲೇ ಒಂದು ಬಿರುಗಾಳಿ ಏಳಬಹುದು, ಬೆಂಕಿಯ ಭಾವ ಉಂಟಾಗಬಹುದು, ಇನ್ನೊಬ್ಬರಲ್ಲಿ ಸೇಡೋ ಕೇಡೋ ಈ ರೀತಿ ಯಾವುದೋ ಒಂದು ರೀತಿ ಅದೊಂದು ಅಸಮಾಧಾನವನ್ನು ತಂದುಕೊಡ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಈಗ ಈ ಹೊತ್ತಿನಿಂದ ಕುಜನ ಸಂಕ್ರಮಣ ಇದೆ. ಕುಜ ಮೇಷರಾಶಿಯನ್ನು ಸ್ವಕ್ಷೇತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಸ್ವಕ್ಷೇತ್ರದಲ್ಲಿ ತುಂಬ ಬಲ ಇರುತ್ತೆ ಗ್ರಹಗಳಿಗೆ. ಸ್ವಗೃಹದಲ್ಲಿರ್ತಕ್ಕಂಥ ಗ್ರಹ, ಅದರಲ್ಲೂ ಕುಜ ನರಪತಿ ಸತ್ಕೃತಃ ನರಪತಿ ಸತ್ಕೃತೋ ಅಟನಃ ಚಮೂಪ ವಣಿಕ್ ಸಧನಾನ್ ಶೂರೋ ಕ್ಷತದನು ಶೂರಃ ಅಂತೆಲ್ಲ ಹೇಳುತ್ತೆ. ನರಪತಿ ಸತ್ಕೃತ, ರಾಜರಿಂದ ಸನ್ಮಾನ ಸಿಗುತ್ತೆ, ಅಧಿಕಾರಿಗಳಿಂದ ಸನ್ಮಾನ ಅಥವಾ ಇನ್ನೇನು ಪ್ರಶಂಸೆ ಗೌರವಕ್ಕೆ ಪಾತ್ರರಾಗ್ಬಿಡ್ತೀರಾ. ರಾಜರು ಅಂತಂದರೆ ಆಫೀಸಲ್ಲಿರ್ತಕ್ಕಂಥ ಬಾಸೇ ಆಗಬಹುದು, ಅಥವಾ ಮಂತ್ರಿ ಮಾಗಧರಿಂದ ಆಗಬಹುದು, ಅಥವಾ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಂದ, ಒಂದು ರಾಜ್ಯಕ್ಕಾದರೆ ದೇಶದ ಪ್ರಧಾನಿಯಿಂದ, ಹೀಗೆ ಅದು ನಿಮ್ಮ ವಲಯದಲ್ಲಿರ್ತಕ್ಕಂಥ ಅಧಿಕಾರಿಗಳಿಂದ ಒಂದು ಪ್ರಶಂಸೆ ಗೌರವಕ್ಕೆ ಪಾತ್ರರಾಗ್ತಕ್ಕಂಥದ್ದು ಅಟನಃ ಅಂತ ಹೇಳುತ್ತೆ. ಅಟನಃ ಅಂದರೆ ಸಂಚಾರದ ಮನೋಭಾವ ಉಂಟಾಗುತ್ತೆ. ಕುಜ ಮೇಷರಾಶಿಯಲ್ಲಿ ಸಂಚರಿಸಿದ್ರೆ ಮೇಷರಾಶಿಯವರಿಗಂತೂ ಈ ಫಲ ನಿಶ್ಚಯವಾಗಿ ಬರುತ್ತೆ. ಎಲ್ಲೋ ಹೊರಗಡೆ ಹೋಗೋಣ, ಏನೋ ಸಂಚಾರ ಅಥವಾ ಇನ್ಯಾವುದೋ ಒಂದು ಟ್ರಿಪ್ಪು ಮಗದೊಂದು, ಈ ರೀತಿಯ ಒಂದು ಬುದ್ಧಿ ಬರುತ್ತೆ ಆ ಒಂದು ಕುಜನ ಪ್ರಭಾವದಿಂದಾಗಿ. ಮತ್ತು ಚಮೂಪ ಅಂತಂದರೆ ಒಂದು ಅಧಿಕಾರದ ಪದವಿಯನ್ನು ಪಡಿತಕ್ಕಂಥದ್ದು, ರಾಜಮಾನ್ಯತೆ ಸಿಗ್ತಕ್ಕಂಥದ್ದು, ಇಲ್ಲದೇ ಇರತಕ್ಕಂಥ ಏನು ಇಷ್ಟು ದಿವಸ ನನಗೆ ಅದು ದಕ್ಕಬೇಕಾಗಿತ್ತು ದಕ್ತಾ ಇಲ್ಲ ಅಂತ ನಿಮಗೆ ಒಂದು ಒದ್ದಾಟ ಇದ್ದರೆ ಆ ಪದವಿಯೋ ಅಧಿಕಾರವೋ ದಕ್ಕಿಬಿಡ್ತಕ್ಕಂತಹ ಸಾಧ್ಯತೆ. ಧನಾನ್ ಅಂತಲೂ ಹೇಳಿದೆ, ಸಧನಾನ್ ಅಂತ. ವಣಿಕ್ ಸಧನಾನ್ ಅಂದರೆ ಹಣವೂ ಬಂದು ಹರಿಯುತ್ತೆ ಅಂತ. ನಿಮ್ಮ ಕಾರ್ಯ ಚಟುವಟಿಕೆಗಳಿಗೆ ಕುಜನಿಂದಾಗಿ ಕುಜವನು ಹಣ ತಂದು ಕೊಡ್ತಾನೆ. ಬರೀ ಗುರುವೋ ಅಥವಾ ಧನಾಧಿಪತಿಯೋ ಅಂತ ಅಷ್ಟೇ ಅಲ್ಲ, ರಾಜಮಾನ್ಯತೆ ಅಥವಾ ಆ ಪಟ್ಟ ಅಧಿಕಾರ ಬಂದಾಗ ಸಹಜವಾಗಿಯೇ ಹಣವು ಬಂದು ಸೇರ್ಪಡೆಯಾಗುತ್ತಲ್ವ, ಆ ರೀತಿಯಲ್ಲಿ ಅವನು ಹಣವನ್ನು ತಂದು ಕೊಡ್ತಾನೆ. ಕ್ಷತತನು ಅಂತ ಹೇಳಿದೆ, ಕೈಗೆ ಪೆಟ್ಟಾಗೋದು, ತರಚೋದು, ಗಾಯ ಆಗೋದು, ಇನ್ಯಾವುದೋ ಕಬ್ಬಿಣ ಕುಟ್ಟಿಸ್ಕೊಂಡೆ ಅಥವಾ ಇನ್ಯಾವುದೋ ಒಂದು ತರಚೋದು, ಚಾಕು ಚೂರಿ, ಹೆಣ್ಮಕ್ಳು ಪಾಪ ಅಡುಗೆ ಮನೆಯಲ್ಲಿ ಹಣ್ಣು ಹೆಚ್ಚುವಾಗಲೂ ಈಗ ಬೇರೆ ಹೊಡೆದಾಟದಲ್ಲಿ ಕತ್ತಿ ಏಟು ಬೀಳಲಿಕ್ಕೂ ಅಥವಾ ಇನ್ಯಾವುದೋ ಆಯುಧದ ಪೆಟ್ಟು ಬೀಳಲಿಕ್ಕೂ ಒಂದು ಹಣ್ಣು ಹೆಚ್ಚಾಗಿ ಪೆಟ್ಟು ಬೀಳಲಿಕ್ಕೂ ವ್ಯತ್ಯಾಸ ಇದೆ, ಆದರೆ ಪೆಟ್ಟು ಬೀಳುತ್ತೆ. ಆ ರೀತಿಯ ಒಂದು ಸಂದರ್ಭಗಳು ಎದುರಾಗಬಹುದು. ಆ ರೀತಿಯಲ್ಲಿ ಒಂದು ಸಾಧ್ಯತೆಯನ್ನು, ಆ ಒಂದು ಫಲವನ್ನು ಹೇಳುತ್ತೆ ಈ ಒಂದು. ಮತ್ತು ಶೂರರಾಗಿರ್ತಾರೆ, ಧೈರ್ಯ ಸಾಹಸಗಳು ಬರ್ತಕ್ಕಂಥದ್ದು. ಯಾವುದನ್ನು ಎದುರಿಸ್ತೀನಿ ರೀ, ಏನಾಗುತ್ತೆ ನೋಡ್ಬಿಡೋಣ, ಜೀವನ ಅನ್ನೋದು ಎಲ್ಲವನ್ನು ಮೆಟ್ಟಿ ನಿಲ್ಲಕ್ಕೆ ಇರತಕ್ಕಂಥದ್ದು ಅಂತ ಒಂದು ಆತ್ಮವಿಶ್ವಾಸ ಅಂತೀವಲ್ಲ, ಅದು ಹೆಚ್ಚಾಗುತ್ತೆ. ಒಂದು ಧೃತಿ ಅಂತ ಕರೀತಾರೆ ಅದನ್ನು. ಅದು ಅಂದರೆ ಬಲ, ಆತ್ಮಬಲ ಅದು ಹೆಚ್ಚಾಗುತ್ತೆ. ಒಂದು ಧೈರ್ಯ ಅದು ಹೆಚ್ಚಾಗುತ್ತೆ. ಹೀಗಾಗಿ ಏನೂ ಸಾಧನೆ ಮಾಡ್ತಕ್ಕಂಥ ಸಾಹಸ ಕಠಿಣ ಕಾರ್ಯಗಳನ್ನು ಕೈಗೊಳ್ತಕ್ಕಂಥದ್ದು ಮತ್ತು ಅದರಲ್ಲಿ ಯಶಸ್ಸು ಗಳಿಸ್ತಕ್ಕಂಥದ್ದು ಎರಡನ್ನೂ ಕುಜ ತಂದು ಕೊಡ್ತಾನೆ. ಹೀಗೆಲ್ಲ ಕುಜ ನೋಡಿ, ಕುಜನನ್ನು ಒಂದು ಪಾಪಗ್ರಹ, ಕುಜನ ದೃಷ್ಟಿ ಬಿದ್ದರೆ ಭಗ್ನವಾಗುತ್ತೆ, ಬೆಂಕಿ ಬಿದ್ದು ಹೋಗುತ್ತೆ, ಈ ರೀತಿಯೆಲ್ಲ ಮಾತಾಡ್ತಿರ್ತಕ್ಕಂಥವ್ರಿಗೆ ಕುಜ ಈಗ ಇಂಥ ಫಲಗಳನ್ನು ಕೊಡ್ತಾನೆ. ಪಾಪೋಪಿ ಸ್ವಗೃಹಂ ಗತಃ ಶುಭಕರಃ ಅಂತ ಶಾಸ್ತ್ರದಲ್ಲಿ ಇನ್ನೊಂದು ಮಾತಿದೆ. ಪಾಪಗ್ರಹಗಳೇ ಆಗಿರಬಹುದು, ತಮ್ಮ ಮನೆಯಲ್ಲಿ ಸಂಚರಿಸುವಾಗ ಅವು ಬಹಳ ವಿಶಿಷ್ಟವಾದ ಅಧಿಕಾರದ ಫಲ ಇಂಥದ್ದನ್ನು ತಂದುಕೊಡುತ್ತೆ. ನೋಡಿ, ಅಧಿಕಾರಿ ಆಗಿದ್ದವನಿಗೆ ಏನು ತಮಾಷೆ ಆಗಿರಲ್ಲ ಆ ಚೇರು. ಆ ಸ್ಥಾನ ಅಂತಕ್ಕಂಥದ್ದು ಏನು ಸುಮ್ಮನೆ ಬಂದಿರೋದಿಲ್ಲ, ಮತ್ತು ಬಂದಿದ್ದರೆ ಅದನ್ನು ನಿಭಾಯಿಸುವಲ್ಲಿ ಒಂದು ಛಾತಿ ಬೇಕಾಗುತ್ತೆ, ಶಕ್ತಿ ಬೇಕಾಗುತ್ತೆ. ಅದು ಕಷ್ಟವೇ ಆಗಿರುತ್ತೆ. ಅದನ್ನು ಆಡಳಿತ ಮಾಡೋರಿಗೆ ಗೊತ್ತಿರುತ್ತೆ. ಸುಮ್ಮನೆ 4 ಜನ ಏನೋ ಮಾತಾಡ್ಕೊಳ್ತಾರೆ, ಅಯ್ಯೋ ಅಧಿಕಾರಕ್ಕೆ ಬಂದುಬಿಟ್ಟ, ಇನ್ನೇನೋ ಒಂದೇ ಸರಿ ಅದು ನೋಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ. ನಾವು ಹೇಳಕ್ಕೆ ಲಕ್ಷ್ಯ ಹೇಳ್ತೀವಿ, ಆ ಪಟ್ಟದಲ್ಲಿ ಕೂತವನಿಗೆ ಗೊತ್ತಾಗುತ್ತೆ ವಸ್ತುತಃ
ಏನೇನು ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ ಅವರು ಅಂತ. ಆದರೆ ಎದುರಿಸಬೇಕಾದ್ರೆ ಒಂದಷ್ಟು ಬಲ ಬೇಕಲ್ಲ, ಅದನ್ನು ಕುಜ ತಂದು ಕೊಡ್ತಾನೆ. ಈ ರೀತಿಯಲ್ಲಿ ಕುಜ ಒಂದು ಒಳ್ಳೆಯ ಫಲವನ್ನು ತಂದುಕೊಡಲಿಕ್ಕೆ ಈಗ ಯೋಗ್ಯನಾಗಿ ಕೂತಿದ್ದಾನೆ, ಬರ್ತಾ ಇದ್ದಾನೆ ಈಗ ಕುಜನಿಗೆ ಆತ ಬಂದು ಕೂಡಲೇ ದಿನಕರ ರುಧಿರವು ಪ್ರವೇಶ ಕಾಲೇ ಗುರು ಬೃಹುಜೌ ಭ್ರವನಸ್ಯ ಮಧ್ಯಯಾತೌ ಅಂತ ಒಂದು ಸೂತ್ರ ಇದೆ. ಅದರ ಪ್ರಕಾರ ಕುಜ ಪ್ರವೇಶ ಆಗ್ತಾಯಿದ್ದ ಹಾಗೆ, ಒಂದು ರಾಶಿಯನ್ನು ಪ್ರವೇಶ ಮಾಡ್ತಿದ್ದ ಹಾಗೆ ಫಲ ಕೊಡಲಿಕ್ಕೆ ಯೋಗ್ಯನಾಗಿರ್ತಾನೆ ಅಂತ. ಹೀಗಾಗಿ ಈ ಹೊತ್ತಿನಿಂದಲೇ ಶುಭ ಫಲವನ್ನು ಕಾಣಲಿಕ್ಕೆ ಒಂದು ದಾರಿ, ಆ ಒಂದು ರಸ್ತೆ ಸಿಕ್ಬಿಡುತ್ತೆ, ಒಳ್ಳೆ ಹೈವೇ ರಸ್ತೆ. ಇಷ್ಟು ದಿವಸ ಇಲ್ಲಪ್ಪ, ಆ ಗುಂಡಿ ತೋಡಿತ್ತು, ಈ ಹಳ್ಳ ತೋಡಿತ್ತು, ರೋಡ್ ರಿಪೇರಿ ಮಾಡಿಲ್ಲ, ಮತ್ತೊಂದು ಮಗದೊಂದು, ಇದು ನಾವು ಓಡಾಡ್ತಿರೋ ರಸ್ತೆ. ಆದರೆ ಭಗವಂತ ಒಂದು ಫಲ ಅಂತಕ್ಕಂಥ ಒಂದು ರಸ್ತೆಯಲ್ಲಿ ಅಷ್ಟು ಫಲಗಳನ್ನು ಇಟ್ಟುಬಿಟ್ಟಿದ್ದಾನೆ ನಿಮ್ಮ ಬದುಕಿನಲ್ಲಿ. ಈ ಕುಜನ ಸಂಚಾರದಿಂದಾಗಿ ಈ ರಸ್ತೆಗಳಿಗಿಂತ ಬೇರೆ ಶುಭ ಫಲದ ರಸ್ತೆಗೆ ನೀವು ಈ ಹೊತ್ತಿನಿಂದ ಹೋಗ್ತೀರಾ, ಶುಭ ಫಲಗಳನ್ನು ಕಾಣ್ತೀರಾ. ಇದು ಮೇಷರಾಶಿಯವರಿಗೆ ಅಷ್ಟೇ ಅಲ್ಲ, ಉಳಿದ ರಾಶಿಯವರಿಗೂ ಒಂದು ವಿಶೇಷ ಫಲಗಳನ್ನು ತಂದುಕೊಡುತ್ತೆ. ಅದು ಏನೇನು ನೋಡ್ತಾ ಹೋಗೋಣ ಈ ದಿವಸದಲ್ಲಿ ನಾವು. ಅಂತೂ ಈ ದಿವಸ ಸೋಮವಾರ, ಈಶ್ವರನ ವಾರದಲ್ಲಿ ಕುಜನ ಸಂಕ್ರಮಣ ಹಲವು ಜನರಿಗೆ ಶುಭ ಫಲವನ್ನು ತಂದುಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.